ನಮಸ್ಕಾರ ವೀಕ್ಷಕರೇ, MNS ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಅಮೃತ ಶ್ರೀಕಂಠ. ನಾವು ನಮ್ಮ ವಾಹಿನಿಯಲ್ಲಿ ಇವತ್ತು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೇವೆ. ಅದನ್ನು ನೋಡೋಕ್ಕೂ ಮುನ್ನ ಯಾರೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕಾನ್ ಒತ್ತಿ. ವಿಡಿಯೋಗಳು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಸಮಯ ಇದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ, ಹಾಗೇನೆ ಮಿಸ್ ಮಾಡದೆ ಶೇರ್ ಮಾಡಿ. ಇನ್ನು ಸಮಯ ವ್ಯರ್ಥ ಮಾಡದೆ ಸಂಚಿಕೆಗೆ ಬರೋಣ. ಈ ದಿನ ನಮ್ಮ ಸಂಚಿಕೆಯಲ್ಲಿ ಭಾರತದ ಪುರಾತನದ ತಾಣಗಳು, ಕ್ರಿಸ್ತ ಶಕದಿಂದ ಹಿಡಿದು ಕ್ರಿಸ್ತ ಪೂರ್ವದವರೆಗೂ, ಅಂದಿನಿಂದ ಹಿಡಿದು ಇಲ್ಲಿಯವರೆಗೂ ನಮ್ಮ ಪರಂಪರೆಯ ಇತಿಹಾಸ ತಾಣಗಳು ಯಾವ ರೀತಿ ನಮ್ಮ ಕಣ್ಮುಂದೆ ಇದೆಯೋ ನೋಡಿ ತಿಳಿದುಕೊಳ್ಳೋಣ ಬನ್ನಿ. ಯಾರಿಗೆ ದುಡ್ಡಿನ ಮೇಲೆ ಆಸಕ್ತಿ ಇರುವುದಿಲ್ಲ ಹೇಳಿ? ದುಡ್ಡು ಅಂದ್ರೆ ನೋಟೊಂದಿದ್ರೆ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು, ಹೇಗ್ ಬೇಕಾದ್ರೂ ಬದುಕಬಹುದು ಎನ್ನುವಂತಹ ಮನೋಭಾವಗಳು ಮಾನವನ ಮನದಲ್ಲಿ ತುಂಬಿಕೊಂಡ್ಬಿಟ್ಟಿದೆ. ಹಣದ ಬಗ್ಗೆ ಒಂದು ಸಣ್ಣ ಕವನ ಹೇಳುವುದಾದ್ರೆ, ದೇವರ ದರ್ಶನ ಪಡೆಯಲು ನೀನೇ ಬೇಕು, ತೀರ್ಥ ಪ್ರಸಾದ ಪಡೆಯೋದಕ್ಕೂ ನೀನಿರ್ಬೇಕು, ನೀ ಕೊಟ್ಟ ರೋಗಕ್ಕೆ ಚಿಕಿತ್ಸೆ ಪಡೆಯಲು ನೀನಿರ್ಬೇಕು, ಹುಟ್ಟಿನಿಂದ ಸಾವಿನವರೆಗೂ ನೀನಿರ್ಲೇಬೇಕು, ಹಣ ನಿನ್ನದು, ಎಂಥ ವಿಶಿಷ್ಟ ವಿಭಿನ್ನ ಗುಣ, ಅಂಥ ನೋಟಿನ ಕಥೆ. ಅರೆ ಏನಪ್ಪ, ಭಾರತ ಇತಿಹಾಸ ಪರಂಪರೆ ತಾಣಗಳು ಅಂತ ಹೇಳಿ ದುಡ್ಡಿನ ಬಗ್ಗೆ ನೋಟಿನ ಬಗ್ಗೆ ಹೇಳ್ತಿದ್ದೀರಾ ಅಂತೀರಾ? ಮುಂದೆ ನೋಡಿ, ನೋಟಿಗೂ ನಮ್ಮ ಭಾರತದ ಇತಿಹಾಸ ತಾಣಗಳಿಗೂ ಯಾವ ರೀತಿ ಸಂಬಂಧ ಇದೆ ಅಂತ. ಅಂದ್ರೆ ಆ ನೋಟಿನ ಮೇಲೆ ನಮ್ಮ ಪರಂಪರೆಯನ್ನ, ಇತಿಹಾಸವನ್ನ ಯಾವ ರೀತಿ ಮುದ್ರಣ ಮಾಡಿದ್ದಾರೆ, ಯಾವಾಗ ಯಾರು ರಚನೆ ಮಾಡಿದ್ದಾರೆ ನೋಡಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ 10 ರೂಪಾಯಿ ನೋಟಿನ ಬಗ್ಗೆ ತಿಳಿಯೋದಾದ್ರೆ, ರಚನೆ ಕೊನಾರ್ಕ್ ಸೂರ್ಯ ದೇವಸ್ಥಾನ, ನಿರ್ಮಾಣ ಕ್ರಿಸ್ತ ಶಕ 13ನೇ ಶತಮಾನದಲ್ಲಿ, ಸಾಮ್ರಾಜ್ಯ ಪೂರ್ವದ ಗಂಗಾ ರಾಜವಂಶ, 24 ಚಕ್ರಗಳು, ದಿನದ 24 ಗಂಟೆಗಳನ್ನ ಮತ್ತು 7 ಕುದುರೆಗಳು, ವಾರದ 7 ದಿನಗಳನ್ನ ಸೂಚಿಸುತ್ತದೆ. ಕೊನಾರ್ಕ್ ಸೂರ್ಯ ದೇವಸ್ಥಾನವನ್ನ ಯುನೆಸ್ಕೋ 1984ರಲ್ಲಿ ಭಾರತದ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿತ್ತು. ಬಳಿಕ 20 ರೂಪಾಯಿ ನೋಟು, ರಚನೆ ಎಲ್ಕೋರಾ ಗುಹೆಗಳು, ನಿರ್ಮಾಣ ಕ್ರಿಸ್ತ ಶಕ 600ರಿಂದ 1000, ಸಾಮ್ರಾಜ್ಯ ರಾಷ್ಟ್ರಕೂಟರು ಮತ್ತು ಯಾದವ ರಾಜವಂಶಸ್ಥರು. ಎಲ್ಕೋರಾ ಗುಹೆಗಳು 34 ಕಲ್ಲಿನ ಗುಹೆಗಳ ಸರಣಿಯಾಗಿದೆ. 6ರಿಂದ 8ನೇ ಶತಮಾನದಲ್ಲಿ ಕೆತ್ತಲಾದ ಈ ಗುಹೆಗಳು ಹಿಂದೂ, ಬೌದ್ಧ ಮತ್ತು ಜೈನ ದೇವಾಲಯಗಳ ನೆಲೆಯಾಗಿವೆ. ಎಲ್ಕೋರಾ ಗುಹೆಗಳನ್ನ 1983ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವು ಅಂತ ಘೋಷಿಸಲಾಗಿತ್ತು. ಜಿಲ್ಲೆಯಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಈಗ ಛತ್ರಪತಿ ಸಂಭಾಜಿನಗರ ಜಿಲ್ಲೆ ಅಂತ ಮರುನಾಮಕರಣ ಮಾಡಲಾಗಿದೆ. ಇದು ವಿಶ್ವದ ಅತ್ಯಂತ ದೊಡ್ಡ ಬಂಡೆಯಿಂದ ಕತ್ತರಿಸಿದ ಹಿಂದೂ ದೇವಾಲಯದ ಗುಹೆ ಸಂಕೀರ್ಣಗಳಲ್ಲಿ ಒಂದಾಗಿದೆ. ಇನ್ನು 50 ರೂಪಾಯಿ ಕರೆನ್ಸಿ ಬಗ್ಗೆ ತಿಳಿದುಕೊಳ್ಳೋಣ. ರಚನೆ ಹಂಪಿಯ ಕಲ್ಲಿನ ರಥ, ನಿರ್ಮಾಣವಾಗಿರೋದು ಕ್ರಿಸ್ತ ಶಕ 14ನೇ ಶತಮಾನ. ಸಾಮ್ರಾಜ್ಯ ಯಾವುದಿತ್ತು ಅಂತ ನೋಡೋದಾದ್ರೆ ವಿಜಯನಗರ ಸಾಮ್ರಾಜ್ಯ. ಈ ಪ್ರಸಿದ್ಧ ಕಲ್ಲಿನ ರಥವನ್ನ 14ರಿಂದ 16ನೇ ಶತಮಾನದ ನಡುವೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನಿರ್ಮಿಸಲಾಗಿತ್ತು. ಇದನ್ನ 1986ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಿಸಲಾಗಿತ್ತು. ಬಳಿಕ 100 ರೂಪಾಯಿ ಕರೆನ್ಸಿ. ನೋಟಿನ ಮೇಲೆ ಮುದ್ರಣದ ಬಗ್ಗೆ ತಿಳಿಯೋದು ಆದ್ರೆ, ಮುದ್ರಣ ರಚನೆ ರಾಣಿ ಕಿ ವಾವ್, ನಿರ್ಮಾಣ ಕ್ರಿಸ್ತ ಶಕ 11ನೇ ಶತಮಾನ, ಸಾಮ್ರಾಜ್ಯ ಸೋಲಂಕಿ ರಾಜವಂಶ. ಗುಜರಾತ್ನ ಪಟಾನ್ನಲ್ಲಿರುವ ಮೆಟ್ಟಿಲು ಬಾವಿಯನ್ನ ಯುನೆಸ್ಕೋ 2014ರಲ್ಲಿ ವಿಶ್ವ ಪರಂಪರೆಯ ತಾಣ ಅಂತ ಘೋಷಿಸಿತ್ತು. ಇದನ್ನ 11ನೇ ಶತಮಾನದಲ್ಲಿ ಸೋಲಂಕಿ ರಾಣಿ ಉದಯಮತಿ ತನ್ನ ಪತಿಯ ಪ್ರೀತಿಯ ಸಂಕೇತವಾಗಿ ನಿರ್ಮಿಸಿದ್ರು. ನಂತರ 200 ರೂಪಾಯಿಯ ನೋಟಿನ ಮುದ್ರಣ ಬಗ್ಗೆ ನೋಡುವುದಾದ್ರೆ, ಇದರ ರಚನೆ ಸಾಂಚಿ ಸ್ತೂಪ, ನಿರ್ಮಾಣ ಕ್ರಿಸ್ತ ಪೂರ್ವ 3ನೇ ಶತಮಾನ, ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಮೊದಲ ಬಾರಿಗೆ 200 ರೂಪಾಯಿ ಮುಖಬಲೆಯ ನೋಟನ್ನ ಆಗಸ್ಟ್ 2017ರಲ್ಲಿ ಪರಿಚಯಿಸಲಾಗಿತ್ತು. ಇದರಲ್ಲಿ ಬೌದ್ಧ ಸ್ಮಾರಕವಾದ ಮಧ್ಯಪ್ರದೇಶದಲ್ಲಿರುವ ಸಾಂಚಿ ಸ್ತೂಪವಿದೆ. ಇದನ್ನ ಕ್ರಿಸ್ತ ಪೂರ್ವ 2ನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು. 1989ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಲಾಗಿತ್ತು. ಇನ್ನು 500 ರೂಪಾಯಿ ನೋಟಿನ ಮುದ್ರಣದ ಮೇಲೆ ಇತಿಹಾಸ ಶಿಲ್ಪಿಯ ಗುರುತುಗಳು. ರಚನೆ ಕೆಂಪುಕೋಟೆ, ಮೇ 12, 1639.
ಏಪ್ರಿಲ್ 6, 1648. ಸಾಮ್ರಾಜ್ಯ ಮೊಘಲ್ ಸಾಮ್ರಾಜ್ಯ. 2016 ನವೆಂಬರ್ನಲ್ಲಿ ಹೊಸ 500 ರೂಪಾಯಿ ನೋಟುಗಳನ್ನು ಪರಿಚಯಿಸಲಾಗಿತ್ತು. ಈ ನೋಟುಗಳ ಮೇಲೆ ದೆಹಲಿಯ ಕೆಂಪು ಕೋಟೆಯ ಭಾಗಗಳನ್ನು ಪ್ರಕಟಿಸಲಾಗಿದೆ. ಈ ಐತಿಹಾಸಿಕ ಕೋಟೆಯನ್ನು 17ನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು. ಇದನ್ನು 2007ರಲ್ಲಿಯೂ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು. ಇನ್ನು ಕೊನೆಯದಾಗಿ ಕಾಣದಂತೆ ಮಾಯವಾದ 2,000 ರೂಪಾಯಿ ನೋಟಿನ ಮೇಲೆ ಮುದ್ರಣದ ಗುರುತು. ರಚನೆ ಮಂಗಳಯಾನ. 2016 ನವೆಂಬರ್ 8ರಂದು ಬಿಡುಗಡೆ. ಗರಿಷ್ಠ ಮುಖಬೆಲೆಯ ನೋಟಿನ ಮೇಲೆ ದೇಶದ ಮೊದಲ ಅಂತರ್ಗ್ರಹಗಳ ಬಾಹ್ಯಾಕಾಶ ನೌಕೆಯಿಂದ ಮಂಗಳಯಾನ ಅಥವಾ ಮಂಗಳ ಆರ್ಬಿಟರ್ ಮಿಷನ್ ಚಿತ್ರವಿದೆ. ಈ ಬಾಹ್ಯಾಕಾಶ ನೌಕೆಯನ್ನು 2013 ನವೆಂಬರ್ 5ರಂದು ಉಡಾವಣೆ ಮಾಡಲಾಗಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಈ ಸಂಚಿಕೆಯಲ್ಲಿನ ಸಾರಾಂಶ ಏನು ಅಂತ. ನಿಮ್ಗೆ ಇಷ್ಟವಾಗಿದೆ ಅಂತ ಈ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಿಮ್ಮ ಮುಂದೆ ಬರ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ MNS ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್.